ಈ ಗ್ಯಾರಂಟಿ ಕೊಡಲಿಕ್ಕೆ ಬೇರೆ ಬೇರೆ ಚಾನೆಲ್ಗಳಲ್ಲಿ 16 ವರ್ಷ ಕೆಲಸ ಮಾಡಿ ಒಂದು ಹೊಸ ಸವಾಲನ್ನ ಸ್ವೀಕಾರ ಮಾಡಿ ನಾವು ನಡೆಸ್ತೇವೆ, ಯಶಸ್ಸು ಹಾಗೆ ತೀರ್ತೀವಿ ಅಂತ ಹೇಳಿ ಇವತ್ತು ಈ ಗ್ಯಾರಂಟಿಯನ್ನ ನಮ್ಮ ಮುಂದೆ ಕೊಟ್ಟಿರ್ತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಅವರೇ ಮತ್ತು ನಮ್ಮ ಹೆಮ್ಮೆಯ ಸಹೋದರಿ, ಧೈರ್ಯಕ್ಕೇನು ಕಡಿಮೆ ಇಲ್ಲ, ಮಾತಿಗೇನು ಕಡಿಮೆ ಇಲ್ಲ. ಹಾಗಾಗಿ ನಮ್ಮ ಜೊತೆಯಲ್ಲಿ ಈ ಚಾನೆಲ್ನಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಸಹೋದರಿ ರಾಧಾ ಹಿರೇಗೌಡ ಅವರೇ, ಅದೇ ರೀತಿ ಮಾನ್ಯ ಸತೀಶ್ ಅವರೇ, ಕೃಷ್ಣ ನೀವು CF ಅಲ್ಲ, ಡಾಕ್ಟರ್ ಕೃಷ್ಣ ಅವರೇ ಮತ್ತು ಎಲ್ಲ ಈ ತಂಡದ ಎಲ್ಲ ಸಹೋದರರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಮ್ಮ ಚುನಾವಣೆಯ ಗೊಂದಲದ ಮಧ್ಯೆಯಲ್ಲೂ ಕೂಡ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಮಗೆ ರಾಧಮ್ಮ ಅವರು, ಶಿವಸ್ವಾಮಿ ಅವರು ನಿನ್ನೆ ಬಂದು ಭಾಳ ಒತ್ತಾಯ ಮಾಡಿದರು, ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿ. ನಾನು ಬಂದೇ ಬರ್ತೀನಿ ಅಂತ ನಾನು ಗ್ಯಾರಂಟಿ ಕೊಟ್ಬಿಟ್ಟೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಇದಕ್ಕೆ ಈ ಹೆಸರು ನಿಮಗೆ ಹೇಗಾಯಿತು, ಹೇಗೆ ಉಳಿಯಿತು ಗೊತ್ತಾಗಲಿಲ್ಲ. ರಾಜಕಾರಣ ಇಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಲೆಕ್ಷನ್ ಕಮಿಷನ್ ರೆಸ್ಟ್ರಿಕ್ಷನ್ಸ್ ಇದೆ. ಆದರೆ ಈ ಗ್ಯಾರಂಟಿ ಯಾವ ರೀತಿ ನಮ್ಮಲ್ಲಿ ಹುಟ್ಟಿತು ಅಂದರೆ, ನಾನು ನಮ್ಮ ಪಕ್ಷದ ಚುನಾವಣೆಯ ಪ್ರಣಾಳಿಕೆಯನ್ನು ಬರೆದವನು. ಆ ಬರೆಯುವಂಥ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನೆಲ್ಲ ಪ್ರತಿ ಸಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಅಂತ ಹೇಳಿ ಕೊಡ್ತೇವೆ. ಅನೇಕ ಸಂದರ್ಭದಲ್ಲಿ ಭರವಸೆಗಳು ಸುಳ್ಳಾಗುತ್ತೆ, ಅದನ್ನು ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಜನಗಳಿಗೆ ನಂಬಿಕೆ ಕೂಡ ಹೊರಟೋಗುತ್ತೆ. ಯಾರು ಆ ಭರವಸೆಯನ್ನು ಕೊಟ್ಟಿರ್ತಾರೆ ಆ ಭರವಸೆಗೆ ನಂಬಿಕೆಯು ಹೊರಟೋಗುತ್ತೆ. ಹಾಗಾಗಿ ನಾವು ಹೊಸದಾಗಿ ಏನಾದರೂ ಹೇಳೋಣ ಅಂತೇಳಿ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ನಾವು ಆ ಗ್ಯಾರಂಟಿ ಶಬ್ದವನ್ನು ಪ್ರಯೋಗ ಮಾಡೋದು. ಅದು ಎಲ್ಲಿಗೂ ಹೋಗಿ ನಿಂತಿದೆ, ಎನ್ನೋದು ಓಡ್ತಾ ಇದೆ. ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ತಮಗೆಲ್ಲರಿಗೂ ಕೂಡ, ತಮ್ಮ ಇಡೀ ತಂಡಕ್ಕೆ ಈ ಪ್ರಯತ್ನವನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಇವತ್ತೇನು ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದ್ದೀರಿ, ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತೇವೆ. ಬಹಳ ಚಪ್ಪಳೆಯನ್ನು ಹೊಡೆಯೋಕೆ ಯೋಚನೆ ಮಾಡ್ತೀರಲ್ಲ, ಅದಕ್ಕೂ ಏನಾದರೂ ಗ್ಯಾರಂಟಿ ಕೊಡಬೇಕಾ? ಇವತ್ತು ಬಹಳ ಸಂತೋಷ ಆಗಿದೆ. ತಮಗೆ 2-3 ಮಾತುಗಳನ್ನು ಹೇಳಲೇಬೇಕಾಗ್ತದೆ. ಯಾಕೆಂದರೆ ನೀವು ಒಂದು ದೃಷ್ಟಿಕೋನದಿಂದ ನೀವು ನೋಡ್ತೀರಿ, ಸಮಾಜ ನೋಡ್ತೀರಿ, ಬೆಳವಣಿಗೆಗಳು ನೋಡ್ತೀರಿ, ಅಭಿವೃದ್ಧಿ ನೋಡ್ತೀರಿ, ರಾಜಕಾರಣ ನೋಡ್ತೀರಿ, ಮತ್ತೊಂದನ್ನು ನೋಡ್ತೀರಿ. ನಿಮ್ಮ ದೃಷ್ಟಿಕೋನವೇ ಬೇರೆ ಇರ್ತದೆ. ಆದರೆ ನಾವು ಆ ಭಾಗದಲ್ಲಿರ್ತಕ್ಕಂಥವ್ರು ನಮ್ಮ ದೃಷ್ಟಿಕೋನ ಏನಿರುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ನಾವು ಪ್ರತಿನಿತ್ಯ ಬಹುಶಃ ರಾಜಕಾರಣಿಗಳಿಗೆ ಸುದ್ದಿ ಮಾಧ್ಯಮ ಬಹಳ ಒಂದು ರೀತಿಯಲ್ಲಿ ಹೇಗೆ ತಗೊಳ್ತೀವೋ ಹಾಗೆ ಹೋಗುತ್ತದೆ. ಸರಿದಾರಿಗೆ ಹೋಗಬೇಕು ಅನ್ನೋರಿಗೆ ಸರಿದಾರಿಗೆ ಹೋಗ್ತಾರೆ, ಅಥವಾ ತಪ್ಪುಗಳು ಮಾಡ್ತಾ ಇರೋರಿಗೆ ತಪ್ಪುಗಳು ಮಾಡ್ತಾನೆ ಇರ್ತಾರೆ. ಅದು ನಮ್ಮ ಯಾವ ರೀತಿ ನಾವು ತಗೊಳ್ತೀವೋ ಆ ರೀತಿ ಹೋಗ್ತೀವಿ. ಆದರೆ ಅನೇಕ ಸಂದರ್ಭದಲ್ಲಿ
ನಾನು ಗಮನಿಸೋದು, ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗೋದಿಲ್ಲ, ನಾನು ಮೊದಲೇ ಹೇಳ್ತೀನಿ, ಎಲ್ಲರಿಗೂ ಅಪ್ಲೈ ಆಗೋದು, ಕೆಲವರಿಗೆ ಅದು ಆಗುತ್ತೆ. ಯಾವ ಸುದ್ದಿ ನೈಜ ಸುದ್ದಿ ಇದೆ, ವೆರಿ ಕ್ಲೋಸ್ ಟು ದ ರಿಯಾಲಿಟಿ, ಅದು ಬಹಳ ಬೇಗ ಜನರಿಗೆ ನಂಬಿಕೆಯನ್ನು ಮೂಡಿಸಿದೆ. ಒಂದು ಚಾನಲ್ ಬೆಳಿಬೇಕಾದ್ರೆ, ಒಂದು ಚಾನಲ್ ಸಕ್ಸಸ್ ಆಗಬೇಕಾದ್ರೆ ನೀವು ಹೇಳುವಂತ ಸುದ್ದಿಗಳೇನಿದೆ ಅದು ಸತ್ಯಕ್ಕೆ ಹತ್ತಿರವಾಗಿರ್ಬೇಕು. ಆಗ ನಿಮಗೆ ಆ ಚಾನಲ್ಗೆ ಗೌರವ ಬರುತ್ತೆ, ನಂಬಿಕೆ ಬರುತ್ತೆ. ಕೆಲವು ಸಂದರ್ಭದಲ್ಲಿ ಕೆಲವು ಚಾನೆಲ್ಗಳಲ್ಲಿ ಸುದ್ದಿ ಒಂಥರ ಇದ್ರೆ, ರಿಯಾಲಿಟಿ ಒಂಥರ ಇದ್ರೆ, ಸುದ್ದಿನೇ ಒಂಥರ ಬರ್ತಾ ಇರುತ್ತೆ. ಒಂದು ಸಾರಿ ನೋಡ್ತಾರೆ, 2 ಸಾರಿ ನೋಡ್ತಾರೆ, ಆಗ ಆ ಚಾನೆಲ್ನಲ್ಲೆಲ್ಲ ಸುಳ್ಳು ಹೇಳ್ತಾರೆ ಕಣ್ರಿ. ಅದು ಆ ಲೇಬಲ್ ಬರಬಾರ್ದು. ಶುರುನಲ್ಲೇ ನೀವೇನು ರಾಧಮ್ಮ ಎಷ್ಟು ಜೋರಾಗಿ ಹೇಳಿದ್ರು ನೋಡಿ, ಈಗ ತುಂಬಾ ಜೋರಾಗಿ ಹೇಳಿದ್ರು ಅಲ್ವಾ? ಅದೇ ರೀತಿ ಬರಬೇಕು. ಅದೇ ರೀತಿ ನಿಮ್ಮ ಕೆಲಸ ಆ ಸುದ್ದಿಗಳನ್ನು ಬಿತ್ತರಿಸುವಂತಹ ಸಂದರ್ಭದಲ್ಲಿ ಆ ನಂಬಿಕೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದು ಬರಬೇಕು ಅಂತೇಳಿ ನನ್ನ ಅನಿಸಿಕೆ. ಎರಡನೇದು, ಅನೇಕ ಜನ ನಾನು ನೋಡಿದೆ, ನಮ್ಮ ರಾಜ್ಯದಲ್ಲೂ ನೋಡಿದ್ದೇನೆ, ಹೊರಗಡೆನೂ ನ್ಯಾಷನಲ್ ಚಾನೆಲ್ಸ್, ಅಪ್ ಕಂಟ್ರಿ ಜರ್ನಲಿಸ್ಟ್ ಅವ್ರಿಗೂ ನೋಡಿದ್ದೇನೆ. ಅವರೇ ಜಡ್ಜ್ಮೆಂಟಿಗೆ ಕೂತ್ ಬಿಡ್ತಾರೆ. ಒಂದು ಸುದ್ದಿ ಬಂದಾಗ ವಿಶ್ಲೇಷಣೆ ಮಾಡುವಂತ ಸಂದರ್ಭದಲ್ಲಿ ಜಡ್ಜ್ಮೆಂಟಿಗೆ ಕೂತ್ ಬಿಡ್ತಾರೆ. ನಿಮ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನೀವು ಸುದ್ದಿಯನ್ನ ಬಿತ್ತರಿಸೋದಷ್ಟೇ. ಆ ಜಡ್ಜ್ಮೆಂಟ್ ಅನ್ನ ಜನಗಳಿಗೆ ಬಿಡಬೇಕು. ಯಾರು ನೋಡ್ತಾರೆ ಅದನ್ನ ಅವ್ರಿಗೆ ಬಿಡ್ಬೇಕು, ಆ ಜಡ್ಜ್ಮೆಂಟ್ ಅನ್ನ ಅವ್ರಿಗೆ ಬಿಡಬೇಕು. ಕೆಲವು ಸಂದರ್ಭದಲ್ಲಿ ಜಡ್ಜ್ಮೆಂಟಿಗೆ ಕೂತ್ ಬಿಡ್ತಾರೆ. ಅದು ಅಷ್ಟು ಒಳ್ಳೆಯ ಜರ್ನಲಿಸಂನಲ್ಲಿ ಒಳ್ಳೆಯದು ಅಂತೇಳಿ ನನಗೆ ಅನಿಸೋದಿಲ್ಲ. ಮೂರನೇದು, ನಮ್ಮ ಯಾರೆಲ್ಲ ಇದೀರಿ ಕೆಲಸ ಮಾಡೋರು, ಬಹಳ ಪರಿಣಿತಿಯನ್ನ ಬೆಳೆಸಬಹುದು. ಕೆಲವು ಸಂದರ್ಭದಲ್ಲಿ ವಿಶ್ಲೇಷಣೆಗಳನ್ನು ಮಾಡ್ತಾರೆ. ಯಾವುದೋ ಒಂದು ವಿಚಾರದ ಮೇಲೆ, ಪರಿಸರದ ಮೇಲೆ ಚರ್ಚೆ ಆಗುತ್ತೆ ಅಂತ ಇಟ್ಕೊಳ್ಳೋದು. ಪರಿಸರದ ಮೇಲೆ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ವಿಷಯಗಳನ್ನು ಕೂಡ ಆ ಹೇಳುವವರು, ಟೆಲಿಕಾಸ್ಟ್ ಮಾಡುವವರು, ಅವರು ಪರಿಣಿತರಾಗಿರ್ಬೇಕು. ಇಲ್ಲದೆ ಹೋದ್ರೆ ಏನಾಗ್ತದೆ, ಅರ್ಧ ಹೇಳಕ್ ಹೋದ್ರೆ ಆ ವಿಷಯನೇ ಬೇರೆ ರೀತಿಯಲ್ಲಿ ಹೊರಟೋಗುತ್ತೆ. ಹಾಗಾಗಿ ಆ ಒಂದು ವಿಷಯವನ್ನ ನಾವು ತೆಗೆದುಕೊಂಡ್ರೆ ಅದಕ್ಕೆ ಎಕ್ಸ್ಪರ್ಟೀಸ್ ನಮ್ಮಲ್ಲಿ ಇರಬೇಕಾಗ್ತದೆ. ಓದ್ಕೊಳ್ಬೇಕು, ತಿಳ್ಕೋಬೇಕು, ಆ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಅರ್ಥೈಸುವಂಥ ರೀತಿಯಲ್ಲಿ ಆಗಬೇಕು. ಈ ರೀತಿ ನಾವು ಸುದ್ದಿ ಮಾಧ್ಯಮಗಳಲ್ಲಿ ನಾವು ಬಯಸ್ತಕ್ಕಂಥ ವಿಚಾರಗಳು ಅಂತ ಹೇಳಿ ನಾನು ತಮ್ಮ ಹತ್ರ ಹಂಚ್ಕೊಳ್ತೀನಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಏನು ಹೇಳ್ತಾರೆ, ಅಂದ್ರೆ ಎಷ್ಟು ಜವಾಬ್ದಾರಿ ಇದೆ ನಿಮಗೆ ಅನ್ನೋದು ಪ್ರತಿ ದಿವಸ ನಿಮ್ಗೆ ಅರ್ಥ ಆಗಿರ್ಬೇಕು. ನನ್ನಿಂದ ಏನೋ ಒಂದು ತಪ್ಪಾಗಿ ವಿಷಯವನ್ನ ನಾನು ತಿಳಿಸಿದ್ರೆ ಜನಸಮುದಾಯಕ್ಕೆ ಅದರ ಇಂಪ್ಯಾಕ್ಟ್ ಏನಾಗಬಹುದು ಅನ್ನೋದು ನಮಗೆ ಅರಿವಿರಬೇಕು. ಅದಕ್ಕೆ 4th ಪಿಲ್ಲರ್ ಸ್ಥಾನ ಕೊಟ್ಟಿದ್ದಾರೆ. ನಮಗೆ ಕಾನ್ಸ್ಟಿಟ್ಯೂಷನ್ ಬರೆದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರೆಸ್ಸಿಗೆ ಫ್ರೀಡಮ್ ಇರಬೇಕು ಅಂತ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಹೇಳುವಾಗ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಇರಬೇಕು. ಹ್ಯಾವಿಂಗ್ ಸೆಡ್ ದಟ್, ಅದು ಹೇಳಿದ ಮೇಲೆ ಮತ್ತು ಹೇಳ್ತಾರೆ ಜವಾಬ್ದಾರಿನೂ ಇರಬೇಕು. ಹಾಗಾಗಿ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಅದರಲ್ಲಿ ಕೂಡ ಇವತ್ತು ಆಧುನಿಕ ಭಾರತದಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅಂಗ ಮಾಧ್ಯಮ ಕ್ಷೇತ್ರ ಅನ್ನೋದನ್ನ ನಾನು ತಮಗೆ ಮತ್ತೊಂದು ಬಾರಿ ನೆನಪು ಮಾಡಿಕೊಡ್ತೇನೆ. ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದೆ, ಯೂನಿವರ್ಸಿಟಿಯಲ್ಲಿ ಓದುವಾಗ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮಲ್ಲಿ
ಬೆಂಗಳೂರಲ್ಲಿ ಒಂದು ಗಲಾಟೆ ಆಯಿತು. ಗಲಾಟೆ ಯಾಕಾಯಿತು ಅಂದರೆ MG ರೋಡ್ನಲ್ಲಿ ಪ್ರಜಾವಾಣಿ ಕಚೇರಿಯನ್ನು ಸುಟ್ಟು ಅದು ಯಾಕಾಯಿತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಸಂಡೇ ಎಡಿಟೋರಿಯಲ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ನಾನು. ಆ ಆರ್ಟಿಕಲ್ ಓದಿದ ಮೇಲೆ ಸಮಾಜದ ಒಂದು ವರ್ಗ ರಿಯಾಕ್ಟ್ ಮಾಡಿದ ಕಾರಣ ಪ್ರಜಾವಾಣಿ ಕಚೇರಿಯನ್ನು ಬೆಂಕಿ ಹಚ್ಚಿ ಸುಟ್ಟಿದ್ರು. ಆದರೆ ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಅದರಲ್ಲಿ ಏನೂ ಇಲ್ಲ ಅದರಲ್ಲಿ. ಅದು ಹೇಳಿದ ಅರ್ಥನೇ ಬೇರೆ ಇದೆ, ಇವರು ಅರ್ಥೈಸ್ಕೊಂಡಿದ್ದೆ ಬೇರೆ. ಹಾಗಾಗಿ ಎಷ್ಟು ನಾವು ಎಚ್ಚರಿಕೆಯನ್ನ ವಹಿಸಿದರೂ ಕೂಡ ಸಾಲೋದಿಲ್ಲ ಅನ್ನೋದನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ನಾನು ಆ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತು ನೀವು ನ್ಯಾಯ ಸುದ್ದಿಯನ್ನ, ನೈಜ ಸುದ್ದಿಯನ್ನ, ಸತ್ಯಕ್ಕೆ ಹತ್ತಿರವಾಗಿರುವಂತಹ ಸುದ್ದಿಯನ್ನ ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾಕೆಂದ್ರೆ ಅದನ್ನೇ ಜನ ಅಪೇಕ್ಷೆ ಪಡೋದು. ಹಾಗಾಗಿ ಇವತ್ತು ಅದು ಯಶಸ್ಸಾಗಲಿ, ನಿಮ್ಮ ಈ ನೈಜತೆ ನಿಮ್ಮನ್ನ ಎತ್ತರಕ್ಕೆ ಬೆಳೆಯುವಂತೆ ಆಗಲಿ. ಇದು ಸ್ಪರ್ಧಾತ್ಮಕ ಯುಗ. ಇದು ಲಾಟ್ ಆಫ್ ಕಾಂಪಿಟಿಷನ್ ವಿದಿನ್ ದಿ ಸೆಕ್ಟರ್. ಆದರೆ ಆ ಸ್ಪರ್ಧೆನಲ್ಲಿ ಈಗ ನಾವು ಓದಿ 95 ಮಾರ್ಕ್ಸು 99 ಮಾರ್ಕ್ಸ್ ತಗೋಬೇಕು ಅಂತ ಹೇಳುವಾಗ ಅದು ಸಾಧ್ಯನೂ ಇದೆ ಅಲ್ವಾ. 99 ತಗೊಳ್ಳೋಕ್ಕೂ ಸಾಧ್ಯ ಇದೆ, ಎಷ್ಟೋ ಸಾರಿ 100 ತಗೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನೀವು ಯಶಸ್ಸು ನಂಬರ್ 1 ಬರೋದಕ್ಕೆ ಸಾಧ್ಯ ಇದೆ ಅಲ್ವಾ. ಹಾಗಾಗಿ ನಂಬರ್ 1 ಸ್ಥಾನಕ್ಕೆ ಬರುವಂತೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನನಗೆ ಗೊತ್ತಿದೆ, ಅರ್ಧ ಜನ ಈ ಟೀಮ್ನಲ್ಲಿ ಎಲ್ಲ ನನಗೆ ಪರಿಚಯಸ್ಥರೇ ಇದ್ದಾರೆ. ಹಾಗಾಗಿ ನಿಮಗೆ ಅನುಭವ ಇದೆ. 20 ವರ್ಷ 25 ವರ್ಷ ನೀವೇನು ಒಬ್ಬೊಬ್ಬರು ಕೂಡ ಒಂಥರ ಘಟಾನುಘಟಿಗಳಿದ್ದಂಗೆ ನೀವು. ಹಾಗಾಗಿ ನಿಮ್ಮ ಅನುಭವ ಈ ಗ್ಯಾರಂಟಿಯನ್ನ ಮೊದಲನೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದು ಖಂಡಿತವಾಗಿ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಚುನಾವಣೆ ಸಂದರ್ಭ ಇದೆ, ನಾವು ಯಾವುದನ್ನೇ ಮಾತನಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನಾನು ಇಷ್ಟೇ ಹೇಳ್ತೀನಿ, ನಿಮ್ಮೆಲ್ಲರ ಯಶಸ್ಸು ನಿಮ್ಮ ಕೆಲಸದ ಮೇಲೆ ಮತ್ತು ನೀವು ಮಾಡುವಂಥ ಸಮಾಜದಲ್ಲಿ ನೀವು ಕೊಡ್ತಕ್ಕಂಥ ಕೊಡುಗೆ ಸುದ್ದಿಯನ್ನು ಬಿತ್ತರಿಸುವಂಥದ್ರಲ್ಲಿ ಅಥವಾ ಅನೇಕ ವಿಷಯಗಳನ್ನು ವ್ಯಾಖ್ಯಾನ ಮಾಡುವಂಥದ್ದಾಗಲಿ. ನಾನು ಆಗಲೇ ಹೇಳಿದೆ, ಇವತ್ತಿನ ಅನೇಕ ಸಮಾಜದಲ್ಲಿ ಅಂಕು ಡೊಂಕುಗಳಿದ್ದಾವೆ. ನ್ಯೂಸ್ ಕಲೆಕ್ಟ್ ಮಾಡ್ತೀರಿ, ನ್ಯೂಸ್ ಹೇಳ್ಬಿಡ್ತೀರಿ, ದಟ್ ಈಸ್ ಓಕೆ, ಫೈನ್. ಆದರೆ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂತಹದ್ದು ಇರುತ್ತೆ. ನಾನು ಒಂದು ಉದಾಹರಣೆ ಹೇಳಿದೆ, ಪರಿಸರದ ಬಗ್ಗೆ ಹೇಳಬೇಕು ಅಂತ ಹೇಳಿ. ಈಗಾಗಲೇ ಇವತ್ತು ಎಷ್ಟು ಟೆಂಪರೇಚರ್ 37.8 ಏನೋ ಇದೆ. ಬಹುಶಃ ಇನ್ನೊಂದು 2 ವರ್ಷದಲ್ಲಿ ಬೆಂಗಳೂರು 40 ಕ್ರಾಸ್ ಆಗ್ಬೋದು. ಯಾಕೆ ಹಾಗಾಗ್ತಾ ಇದೆ? ಟೆಂಪರೇಚರು, ಗ್ಲೋಬಲ್ ಟೆಂಪರೇಚರ್ ಯಾಕೆ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿದೆ ಎನ್ನುವಾಗ ನಾವು ಏನಕ್ಕಾಗುತ್ತೆ, ಅದರಿಂದ ಆಗುವಂತ ಅನಾಹುತ ಏನು, ಇದನ್ನೆಲ್ಲವನ್ನು ಕೂಡ ನಾವು ಅನೇಕ ಸಂದರ್ಭದಲ್ಲಿ ಚರ್ಚೆಗಳಾಗಿ ತೆಗೆದುಕೊಂಡು ವಿಷಯಗಳನ್ನು ಜನಸಮುದಾಯಕ್ಕೆ ಮುಟ್ಟಿಸಿದ್ರೆ ಬಹುಶಃ ಅವರಿಗೂ ಕೂಡ ಅರಿವಾಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅಂತ ಅನೇಕ ವಿಚಾರಗಳಿದ್ದಾವೆ. ನಮ್ಮಲ್ಲಿ ಬಡತನದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಬಡತನ ನಿರ್ಮೂಲನೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಅಥವಾ ಧಾರ್ಮಿಕವಾದ ವಿಚಾರಗಳನ್ನು ಸತ್ಯದ ಹತ್ತಿರ ತೆಗೆದುಕೊಂಡು ಹೋಗುವಂಥ ವಿಚಾರಗಳು, ಇದೆಲ್ಲವನ್ನು ಕೂಡ ನಾವು ಮಾತಾಡಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ನಮಗೆ ಯಾರಿಗೂ ಈ ಹಣಕಾಸಿನ ವಿಚಾರ ಅಷ್ಟೊಂದು ಸುಲಭನಾಗ ಅರ್ಥನೇ ಆಗೋದಿಲ್ಲ ಅಲ್ವಾ. ಎಕಾನಮಿ ಬಗ್ಗೆ ನಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಯಾಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಯಾಕೆ ಕಡಿಮೆ ಮಾಡಿದ್ರು, ಯಾಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಯಾಕೆ ಕಡಿಮೆ ಆಯಿತು, ಇಂಥ ವಿಚಾರಗಳು ಬಂದಾಗ ನಿಜವಾದ ವಿಚಾರಗಳನ್ನು ಜನಸಮುದಾಯಕ್ಕೆ ನೀವು ಚರ್ಚೆ ರೂಪದಲ್ಲಿ ಅಥವಾ
ಆರ್ಟಿಕಲ್ಸ್ ರೂಪದಲ್ಲಿ ನೀವು ತಗೊಂಡು ಬಂದರೆ ಅದನ್ನು ಅರಿವನ್ನು ಮೂಡಿಸ್ತಕ್ಕಂಥದ್ದು. ಯಾಕೆಂದರೆ ಯಂಗರ್ ಜನ್ರೇಷನ್ಸು ಇವತ್ತೇನಾಗಿದೆ ಅಂತ ಹೇಳಿದರೆ ಬಹಳ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ನಾನು ಗೃಹ ಸಚಿವನಾಗಿ ಹೇಳಬೇಕಾದಂಥದ್ದು ಡ್ರಗ್ಸಿನ ಬಗ್ಗೆ. ಇವತ್ತು ಯಾವ ಶಾಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಹೋದರೂ ಕೂಡ ಅಲ್ಲಿ ಯಾರೋ ಒಬ್ಬ ಪೆಡ್ಲರು ಅಲ್ಲಿ ಆ ಡ್ರಗ್ಸ್ ಸಪ್ಲೈ ಮಾಡುವಂಥ ರೀತಿಯಲ್ಲಿ ನಾವು ನೋಡಿದ್ದೇವೆ. ದಿನನಿತ್ಯ ನನಗೆ ವರದಿ ಬರ್ತಾ ಇರುತ್ತೆ, ನೂರಾರು ಕೋಟಿ ರೂಪಾಯಿ. ನಾವು ಮೊನ್ನೆ ಒಂದು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಸುಟ್ಟಾಕ್ತಾರೆ. ಇಲ್ಲಿ ದಾವಸ್ಪೇಟೆ ಹತ್ರ ಒಂದು ಜಾಗ ಇದೆ, ಸುಡೋದಕ್ಕೆ ಇಟ್ಟಿದ್ದಾರೆ, ಅಲ್ಲಿ ಸುಟ್ವಿ. ಅಷ್ಟು 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 ಆ ಡ್ರಗ್ಸ್ ಏನಾದರೂ ಸಮಾಜದಲ್ಲಿ ಸಿಕ್ಬಿಟ್ಟಿದ್ರೆ ಬೇರೆಯವರಿಗೆ, ಜನಗಳಿಗೆ, ಜನಸಮುದಾಯಕ್ಕೆ ಸಿಕ್ಕಿದ್ರೆ ಎಷ್ಟು ಅನಾಹುತ ಆಗ್ತಾ ಇತ್ತು ಗೊತ್ತಿಲ್ಲ. ಅಂಥ ವಿಚಾರಗಳನ್ನು ನಾವು ಸಮಾಜಕ್ಕೆ ತಿಳಿಸ್ಬೇಕಾಗಿದೆ. ಶಾಲೆ ಮುಂದೆ ನಿಂತ್ಕೊಂಡು ಮಾರ್ತಿರ್ತಾನೆ, ಯಾರೋ ಏಜೆಂಟನ್ನು ಇಟ್ಕೊಂಡಿರ್ತಾನೆ, ಆ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾನೆ. ಮೊದಲನೇ ದಿವಸ ಚಾಕ್ಲೇಟಲ್ಲಿ ಹಾಕಿರ್ತಾರೆ, ಚಾಕ್ಲೇಟ್ನಲ್ಲೇ ಹಾಕಿ ಡ್ರಗ್ಸ್ ಕೊಡ್ತಾರೆ. ಅದು ಟೇಸ್ಟ್ ಬೇರೆ ಬೇರೆ ಥರ ಇರುತ್ತೆ, ಅಟ್ರಾಕ್ಟ್ ಆಗುತ್ತೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ ಆ ಚಾಕ್ಲೇಟನ್ನು ಕೊಂಡ್ಕೊಳ್ಳೋದಕ್ಕೆ ಹುಡುಗರು ಬರಬೇಕು, ಆ ರೀತಿ ಮಾಡ್ಕೊಳ್ತಾರೆ. ಆಮೇಲೆ ದೇ ಪೆಡ್ಲ್ ದಿ ಡ್ರಗ್ಸ್. ಇಂಥ ವಿಚಾರಗಳನ್ನು ಸಮಾಜಕ್ಕೆ ಏನು ತೊಂದರೆ ಆಗ್ತಕ್ಕಂಥ ವಿಚಾರಗಳನ್ನು ಕೂಡ ತಾವು ತಿಳಿಸುವುದು ಭಾಳ ಅಗತ್ಯ ಅಂತೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇವತ್ತು ನನಗೆ ತಾವು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಸಂತೋಷದಿಂದ ಈ ಗ್ಯಾರಂಟಿಯನ್ನು ನಾನು ಕೂಡ ನಿಮ್ಮ ಜೊತೆಯಲ್ಲಿ ಗ್ಯಾರಂಟಿ ಅಂತ ಹೇಳಿ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮಗೆ ಗ್ಯಾರಂಟಿಯಾಗಿ ಈ ಗ್ಯಾರಂಟಿ ಯಶಸ್ಸಾಗಲಿ ಹಾಗೆ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.